Good morning student, welcome to online class of 8th standard social science. In previous class you are studied about the sources to create or construct of history. There are two types. The one is literary sources, another one is archaeological sources. You are studied about the literary sources, the written and unwritten, but another type is there, that is called oral literature. Since the beginning of human life, human beings are passing on their experiences in the form of story, songs and ballads, orally from generation to generation. ಮಕ್ಕಳೇ, ನಿಮಗೆ ಅರ್ಥ ಆಗಿರಬೇಕು ಇದೀಗ. ಮೌಖಿಕ ಆಧಾರಗಳು ಕಥೆಯ ರೂಪದಲ್ಲಿ, ಹಾಡುಗಳ ರೂಪದಲ್ಲಿ, ಲಾವಣಿಗಳ ರೂಪದಲ್ಲಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾಂತರಗೊಳ್ಳುತ್ತಿದ್ದವು. ಅದರಲ್ಲಿ ಐತಿಹಾಸಿಕವಾದ ಕೆಲವು ಸತ್ಯಗಳು ಇರುತ್ತಿದ್ದವು. ಅವುಗಳನ್ನು ಪರಿಗಣಿಸಿ ಇತಿಹಾಸಕಾರನು ಇತಿಹಾಸ ರಚನೆಗೆ ಸಹಾಯಕವಾಗುವಂತೆ ಮಾರ್ಪಡಿಸಿಕೊಳ್ಳುತ್ತಿದ್ದರು. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸೋರ್ಸ್ ಟು ಕ್ರಿಯೇಟ್ ಹಿಸ್ಟ್ರಿ. ಓರಲ್ ಸೋರ್ಸಸ್ ಯಾವುದು ಕೇಳಿದರೆ ನೀವು ಅದಕ್ಕೆ ಉತ್ತರ ಬರೀಬೇಕಾಗ್ತದೆ. ಕಥೆಗಳು, ಹಾಡುಗಳು ಹಾಗೂ ಲಾವಣಿಗಳು ಅಥವಾ ಲಾವಣಿ ಪದಗಳು ಅಥವಾ ಕಥೆಗಳು. ದ ಫೋಕ್ ಪೀಪಲ್, ಜನಪದ ಸಾಹಿತ್ಯ ಅಂತ ಹೇಳ್ತೇವೆ. ಜನಪದಗಾರರು ಹ್ಯಾವ್ ಕ್ರಿಯೇಟೆಡ್ ಬಲಾಡ್ಸ್ ಅಬೌಟ್ ದರ್ ಲೋಕಲ್ ಹೀರೋಸ್. ನೀವು ಹಾಡುಗಳಲ್ಲಿ ಕಥೆಗಳ ರೂಪದಲ್ಲಿ ಕೇಳಬಹುದು. ಸ್ಥಳೀಯ ಹೀರೋಗಳ ಬಗ್ಗೆ ಕಥೆಯ ರೂಪದಲ್ಲಿ, ಹಾಡುಗಳ ರೂಪದಲ್ಲಿ ಅವರು ಕಟ್ಟಿ ಹಾಡುತ್ತಿದ್ದರು. ಮುಖ್ಯವಾಗಿ ದೆರ್ ಆರ್ ಬಲಾಡ್ಸ್ ಆನ್ ಕುಮಾರರಾಮ, ದ ನಾಯಕ್ಸ್ ಆಫ್ ಚಿತ್ರದುರ್ಗ, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ ಆ್ಯಂಡ್ ಸಿಂಧೂರ ಲಕ್ಷ್ಮಣ ಆ್ಯಂಡ್ ಮೆಡೋಸ್ ಟೇಲರ್ ಆ್ಯಂಡ್ ಅದರ್ಸ್. ಇವರುಗಳ ಬಗ್ಗೆ ಇದ್ದ ಕತೆ, ಹಾಡುಗಳನ್ನು ನೀವು ಕೇಳಿರ್ಬೋದು. ಅವು ಐತಿಹಾಸಿಕ ದಾಖಲೆಗಳಾಗಿರುತ್ತವೆ. ಲೆಜೆಂಡ್ಸ್ ಮೀನ್ ದ local mythological stories. Every place will have their own legends. ಅವುಗಳ ಸಾಲಿಗೆ ಸೇರುವ ಇನ್ನೊಂದು ಆಧಾರ ಅಂದರೆ ದಂತಕಥೆಗಳು. ಸಾಮಾನ್ಯವಾಗಿ ಸ್ಥಳೀಯ ದೇವತೆಗಳ ಬಗ್ಗೆ ಹೇಳಲ್ಪಟ್ಟಂಥ ಅಥವಾ ನಾಯಕರುಗಳ ಬಗ್ಗೆ ಹೇಳಿದಂಥ ಸ್ವಲ್ಪ ಅತಿಶಯವಾದಂಥ ಕಥೆಗಳು. ಎವ್ರಿ ಪ್ಲೇಸ್ ವಿಲ್ ಹ್ಯಾವ್ ದೇರ್ ಓನ್ ಲೆಜೆಂಡ್ಸ್. There are legends behind the names and places like Shravanabeಳಗೊಳ, ಬೆಂಗಳೂರು and ಕೊಪ್ಪಳ, ಪಟ್ಟದಕಲ್ಲು, ಗೋಕರ್ಣ and ಮೈಸೂರು. ಆ ಸ್ಥಳಗಳಿಗೆ ಆ ಹೆಸರು ಯಾಕೆ ಬಂತು ಎನ್ನುವುದರ ಹಿಂದೆ ಒಂದು ಐತಿಹ್ಯ ಅಥವಾ ಕಥೆಗಳಿವೆ. ಅವುಗಳನ್ನು ನಾವು ತಿಳ್ಕೊಂಡ್ರೆ ಅಲ್ಲಿ ಇತಿಹಾಸಕ್ಕೆ ಬೇಕಾದ ಕೆಲವು ಆಧಾರಗಳು ಸಿಗುತ್ತವೆ. ಸಿಮಿಲರ್ಲಿ ಎವ್ರಿ ವಿಲೇಜ್ ಆ್ಯಂಡ್ ಟೌನ್ ಹ್ಯಾವ್ ದೇರ್ ಓನ್ ಲೆಜೆಂಡ್ಸ್. ಹಾಗೆ ನಮ್ಮ ಊರಿನ ಈ ಹೆಸರು ಬರಲಿಕ್ಕೆ ಕಾರಣವೂ ಸಹ ಹಿಂದೆ ಆದ ಒಂದು ಘಟನೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಒಂದು ದಂತಕಥೆ ಇರುತ್ತದೆ. ಸೊ ದ ಸೆಕೆಂಡ್ ಮೇನ್ ಸೋರ್ಸಸ್, ಎರಡನೇ ಮುಖ್ಯ ಆಧಾರ ಎಂದರೆ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಥವಾ ಪ್ರಾಕ್ತನ ಆಧಾರಗಳು ಅಂತ ಕರೀತಾರೆ. ಆರ್ಕಿಯಾಲಜಿಕಲ್ ಸೋರ್ಸಸ್ ಒನ್ಸ್ ಅಗೈನ್ ಡಿವೈಡೆಡ್ ಇಂಟು 4 types. ನಂಬರ್ 1 monuments, number 2 coins, number 3 inscription, number 4 other archaeological remains. ಪ್ರಾಕ್ತನ ಆಧಾರಗಳಲ್ಲಿ, ಶಾಸ್ತ್ರಾಧಾರಗಳಲ್ಲಿ ಮೊದಲು ಸ್ಮಾರಕಗಳು ಬರ್ತವೆ, ಎರಡನೇದು ನಾಣ್ಯಗಳು ಬರ್ತವೆ, ಮೂರನೇದು ಶಾಸನಗಳು, ನಾಲ್ಕನೇದು ಇತರ ಅವಶೇಷಗಳು. ಅವುಗಳನ್ನು ಕ್ರಮವಾಗಿ ಮಾನ್ಯುಮೆಂಟ್ಸ್, ಕಾಯಿನ್ಸ್, ಇನ್ಸ್ಕ್ರಿಪ್ಷನ್, ಅದರ್ ಆರ್ಕಿಯಾಲಜಿಕಲ್ ರಿಮೈನ್ಸ್ ಅಂತ ಕರೀತಾರೆ. ಇಲ್ಲಿ ಕೆಲವು ಚಿತ್ರಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಆರ್ಕಿಯಾಲಜಿಕಲ್ ಸೋರ್ಸಸ್ ಆರ್ ಅವೈಲೇಬಲ್ ನಾಟ್ ಓನ್ಲಿ ಇನ್ ದ ಸರ್ಫೇಸ್ ಆಫ್ ದ ಅರ್ತ್ ಬಟ್ ಆಲ್ಸೋ ಹಿಡನ್ ಡೀಪ್ ಇನ್ ದ ಡೆಪ್ತ್ ಆಫ್ ದ ಅರ್ತ್. ಈ ಪ್ರಾಕ್ತನ ಆಧಾರಗಳು ಕೇವಲ ಭೂಮಿಯ ಮೇಲೆಗಡೆ ಮಾತ್ರ ಅಲ್ಲ, ಭೂಮಿಯ ಒಳಗಡೆಯೂ ಸಹ ನಮಗೆ ಕಾಣಸಿಗ್ತವೆ. ದ ಹಿಡನ್ ಥಿಂಗ್ಸ್ ಇನ್ ದ ಅರ್ತ್ ಆರ್ ಡಗ್ ಔಟ್ ಬೈ ಯೂಸಿಂಗ್ ಸೈಂಟಿಫಿಕ್ ಮೆಥಡ್ಸ್. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಎಕ್ಸಾಕ್ಟೇಷನ್. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಯಾವುದು ಭೂಮಿಯೊಳಗೆ ಹುದುಗಿ ಹೋಗಿದೆ ಅದನ್ನು ಅಗೆದು ತೆಗೆದು
ಈ ದಾಖಲೆಗಳನ್ನು ಸಂಗ್ರಹಿಸಲಾಗ್ತದೆ ಮಣ್ಣಿನ ಒಳಗಿಂದ. ಅದನ್ನು ವೈಜ್ಞಾನಿಕ ರೀತಿಯಲ್ಲಿ ಈ ಪ್ರಕ್ರಿಯೆಯನ್ನು ಭೂ ಉತ್ಖನನ ಅಥವಾ ಇಂಗ್ಲೀಷಲ್ಲಿ ಎಕ್ಸಾಕೇಷನ್ ಅಂತ ಕರೀತಾರೆ. ರಿಮೆಂಬರ್ ವಾಟ್ ಈಸ್ ಎಕ್ಸಾಕೇಷನ್? Suppose if you ask the question, your answer is the hidden things in the earth are dug out by using scientific methods. This process is called exhumation. ಭೂ ಉತ್ಖನನ ಅಂತ ಕರೀತಾರೆ. ಭೂಮಿಯನ್ನು ಅಗೆದು ಒಳಗೆ ಹುದುಗಿರುವ ಆ ಸಾಮಗ್ರಿಗಳನ್ನು ಹೊರತೆಗೆಯುವಂಥ ಕೆಲಸ. The Harappan civilization came to light only due to the process of exhumation. 8ನೇ ತರಗತಿಯಲ್ಲಿ ನೀವು ಅಧ್ಯಯನ ಮಾಡಲಿಕ್ಕಿದ್ದೀರಿ. ಹರಪ್ಪ ನಾಗರಿಕತೆ ಅದು ಬೆಳಕಿಗೆ ಬಂದದ್ದು ಹೇಗಂತೇಳಿದರೆ ಭೂಮಿಯ ಉತ್ಖನನ ಮಾಡಿ ಅದರಿಂದ ತಿಳಿದು ಬಂದಂಥ ವಿಚಾರಗಳ ಆಧಾರದ ಮೇಲೆ ನಮ್ಮ ಭಾರತದ ನಾಗರಿಕತೆಯನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ. ಡ್ಯೂರಿಂಗ್ ಎಕ್ಸಾಕೇಷನ್ ruins of buildings, inscription, coins, terracotta pieces and bangles, seals, beads, bone pieces, metal and other have been found. ಆಗ ಭೂಮಿಯ ಉತ್ಖನನ ಮಾಡಿದಾಗ ಹರಪ್ಪ ನಾಗರಿಕರಲ್ಲಿ ಸಿಕ್ಕಂಥ ವಸ್ತುಗಳು ಈ ಕೆಳಗಿನಂತಿರುವು. ನೋಡ್ಕೊಳ್ಳಿ ಒಂದ್ಸಲ. ದೀಸ್ ಆರ್ ಅನಲೈಸ್ಡ್ ಬೈ ಅಪ್ಲೈಯಿಂಗ್ ವೇರಿಯಸ್ ಸೈಂಟಿಫಿಕ್ ಮೆಥಡ್ಸ್ ಟು ಅಂಡರ್ಸ್ಟುಡ್ ದ ಲೈಫ್ ಆಫ್ ದ ಪೀಪಲ್ ಆಫ್ ದಟ್ ಟೈಮ್. ಆ ಕಾಲದಲ್ಲಿ ಜೀವಿಸಿದ್ದ ಬದುಕಿದ್ದ ಜನರ ಬದುಕಿನ ಚಿತ್ರಣವನ್ನು ಅವರು ಉಪಯೋಗಿಸುತ್ತಿದ್ದ ಈ ವಸ್ತುಗಳ ಸಹಾಯದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ, ಅವರುಗಳ ಬಗ್ಗೆ ಇತಿಹಾಸವನ್ನು ರಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ಸ್ಕ್ರಿಪ್ಷನ್. ದ ಸೆಕೆಂಡ್ ಒನ್, ಇನ್ಸ್ಕ್ರಿಪ್ಷನ್ ಮೀನ್ ಎಂಗ್ರೇವ್ಡ್ ರೈಟಿಂಗ್. ಇನ್ಸ್ಕ್ರಿಪ್ಷನ್ ಆರ್ ರಿಟನ್ ಆನ್ ಸ್ಟೋನ್, rock, metal, ivory, terracotta and other materials that last longer. ಇಲ್ಲಿ ಅವಶೇಷಗಳಲ್ಲದೆ ಎರಡನೇದು ಅಂತೇಳಿದರೆ ಶಾಸನಗಳು ಬರುತ್ತವೆ. ನಿಮ್ಮ ಎದುರಿಗೆ ಚಿತ್ರ ಇದೆ. ಶಾಸನಗಳು ಅಂದರೆ ಕೆತ್ತಲ್ಪಟ್ಟ ಬರಹ. ಇನ್ಸ್ಕ್ರಿಪ್ಷನ್ ಮೀನ್ ಎಂಗ್ರೇವ್ಡ್ ರೈಟಿಂಗ್. ಇವುಗಳನ್ನು ಯಾವುದ್ರ ಮೇಲೆ ಕೆತ್ತುತ್ತಿದ್ರು ಅಂತ ಹೇಳಿದ್ರೆ ರಿಟನ್ ಆನ್, ಎಂಗ್ರೇವ್ಡ್ ಆನ್ ಸ್ಟೋನ್, ಕಲ್ಲಿನ ಮೇಲೆ ಅಥವಾ ಶಿಲೆಯ ಮೇಲೆ ಅಥವಾ ಲೋಹಗಳ ಮೇಲೆ, ದಂತದ ಮೇಲೆ, ಹಾಗೆ ಟೆರ್ರಕೋಟ್ ಇವುಗಳ ಮೇಲೆ ಅವುಗಳನ್ನು ಕೆತ್ತಿದ್ರು, ಅಂದರೆ ಬರೆಯುತ್ತಿದ್ದರು. ಇನ್ಸ್ಕ್ರಿಪ್ಷನ್ ಆರ್ ಮೋರ್ ರಿಲಯಬಲ್ ಆಸ್ ದೀಸ್ ಹ್ಯಾವ್ ಎ ಡೈರೆಕ್ಟ್ ರಿಲೇಷನ್ಶಿಪ್ ವಿತ್ ದೆನ್ ಇವೆಂಟ್ಸ್. ನಿಮಗೊಂದು ಪ್ರಶ್ನೆ ಇದೆ ಅಭ್ಯಾಸದಲ್ಲಿ, ವಿಚ್ ಈಸ್ ದ ಮೋಸ್ಟ್ ರಿಲಯಬಲ್ ಸೋರ್ಸ್? ಯುವರ್ ಆನ್ಸರ್ ಈಸ್ ಇನ್ಸ್ಕ್ರಿಪ್ಷನ್. ಎಲ್ಲರೂ ನೆನಪಿಟ್ಕೊಳ್ಳಿ. ತುಂಬ ನಂಬಲಾರ್ಹವಾದ ಒಂದು ಆಧಾರ ಯಾವುದಂದರೆ ಇತಿಹಾಸಕ್ಕೆ ಅದೇ ಶಾಸನಗಳು. ಆ ಕಾಲದ ಚಿತ್ರಣವನ್ನು ಸಂಪೂರ್ಣ ನಮಗೆ ಕೊಡ್ತವೆ. ಈ ಶಾಸನಗಳ ಕಾಲ ಯಾವ ಅರಸನ ಕಾಲದಿಂದ ಆರಂಭ ಆಗ್ತದೆ ಭಾರತದಲ್ಲಿ ಕೇಳಿದರೆ ಅದು ಅಶೋಕನ ಕಾಲದಿಂದ ಆರಂಭವಾಗ್ತದೆ. ಅಶೋಕಾಸ್ ಇನ್ಸ್ಕ್ರಿಪ್ಷನ್ ಆರ್ ದ ಅರ್ಲಿಯೆಸ್ಟ್ ಇನ್ಸ್ಕ್ರಿಪ್ಷನ್ ಫೌಂಡ್ ಇನ್ ಇಂಡಿಯಾ. ಭಾರತದಲ್ಲಿ ಸಿಗುವಂಥ ಶಾಸನಗಳು ಅತಿ ಪ್ರಾಚೀನವಾದ ಶಾಸನಗಳು ಅಂತ ಹೇಳಿದರೆ ಅದು ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಮೋಸ್ಟ್ ಆಫ್ ದಿಸ್ ಇನ್ಸ್ಕ್ರಿಪ್ಷನ್ ಆರ್ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್. ಬ್ರಾಹ್ಮಿ ಲಿಪಿಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ. ದೇರ್ ಲ್ಯಾಂಗ್ವೇಜ್ ಈಸ್ ಪ್ರಾಕೃತ ಭಾಷೆಯಲ್ಲಿ ನಮಗೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಭಾರತದಲ್ಲಿ ಅಶೋಕನ ಕಾಲದೇ ಅತಿ ಪ್ರಾಚೀನವಾದ ಶಾಸನಗಳು. ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಆ ಶಾಸನಗಳ ಬರವಣಿಗೆಯನ್ನು ನೀವು ಗಮನಿಸ್ಬೋದು. ಥೌಸಂಡ್ಸ್ ಆಫ್ ಇನ್ಸ್ಕ್ರಿಪ್ಷನ್ ಆರ್ ಫೌಂಡ್ ಇನ್ ಕನ್ನಡ, ತೆಲುಗು, ತಮಿಳ್, ಸಂಸ್ಕೃತ್, ಪ್ರಾಕೃತ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಪ್ರಮುಖವಾಗಿ ದಕ್ಷಿಣ ಭಾರತದ ಈ ಭಾಷೆಗಳಲ್ಲಿ ಹಾಗೂ ಸಂಸ್ಕೃತ ಭಾಷೆಯಲ್ಲಿ, ಪ್ರಾಕೃತ ಭಾಷೆಯಲ್ಲಿ ಶಾಸನಗಳು ಭಾರತದಲ್ಲಿ ಸಾವಿರಾರು ಸಿಕ್ಕಿವೆ. ಸಮುದ್ರಗುಪ್ತಾಸ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅವುಗಳಲ್ಲಿ ಮುಖ್ಯವಾದುದು ಅಂತ ಹೇಳಿದರೆ ಸಮುದ್ರಗುಪ್ತನ ಸ್ತಂಭ ಶಾಸನ. ಇಮ್ಮಡಿ ಪುಲಕೇಶಿಸ್ ಐಹೊಳೆ ಇನ್ಸ್ಕ್ರಿಪ್ಷನ್. Karavelas Hathi Gumpa inscription and other inscription and portray the military achievements of then rulers. Portray ಅಂದರೆ ನಮಗೆ ಅವುಗಳ ಬಗ್ಗೆ ವಿವರಿಸ್ತದೆ, ಮಿಲಿಟರಿ ಅಚೀವ್ಮೆಂಟ್ ಬಗ್ಗೆ. ದ ಉತ್ತರ ಮೇರೂರು ಇನ್ಸ್ಕ್ರಿಪ್ಷನ್ ನರೇಡ್ ದ ರೂರಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಚೋಳ ಕಿಂಗ್ಸ್. ಚೋಳ ರಾಜರ ಗ್ರಾಮೀಣ ಆಡಳಿತ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯಕವಾಗುವ ಶಾಸನ ಅಂತ ಹೇಳಿದರೆ ತಮಿಳುನಾಡಿನ ಉತ್ತರ ಮೇರೂರು ಎಂಬಲ್ಲಿ ಸಿಕ್ಕಿರುವ ಉತ್ತರ ಮೇರೂರು ಶಾಸನ. ಪುಲಕೇಶಿಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಐಹೊಳೆ ಶಾಸನ. ಸಮುದ್ರಗುಪ್ತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಹೀಗೆ ಅನೇಕ ರಾಜರುಗಳಿಗೆ ಸಂಬಂಧಪಟ್ಟ ಶಾಸನಗಳು ನಮಗೆ ದೊರೆತಿವೆ. ಅಪಾರ್ಟ್ ಫ್ರಮ್ ದೀಸ್
Many political, social, cultural, economic, educational, religious aspects are also reflected. ಈ ಶಾಸನಗಳಲ್ಲಿ ತಿಳಿಬರುವ ಇತರ ವಿಚಾರಗಳು ಅಂತ ಹೇಳಿದರೆ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ವಿಚಾರಗಳು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ಇವುಗಳಲ್ಲಿ ಮೂರನೇದಾಗಿ ಕಾಯಿನ್ಸ್ ಬರುತ್ತೆ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಿಂದಿನ ಕಾಲದ ರಾಜರು ತಮ್ಮ ಆಡಳಿತದ ಸವಿ ನೆನಪಿಗೆ ಅನೇಕ ಲೋಹದ ನಾಣ್ಯಗಳನ್ನು ಟಂಕಿಸುತ್ತಿದ್ದರು. ಅವುಗಳಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ಇತ್ಯಾದಿ. ಹಾಗೆ ದೋ ದ ಕಾಯಿನ್ಸ್ ಆರ್ ಸ್ಮಾಲ್ ಇನ್ ಶೇಪ್, ದೇ ಕಂಟೈನ್ ಮೆನಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ನಾಣ್ಯಗಳು ಚಿಕ್ಕದಾದರೂ ಅವುಗಳು ಹೊಂದಿರುವಂಥ ಒಂದು ಇತಿಹಾಸ ದೊಡ್ಡದು. ದೇ ಆರ್ ಹೆಲ್ಪ್ಫುಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಜಾಗ್ರಫಿಕಲ್ ಎಕ್ಸ್ಟೆಂಟ್ ಆಫ್ ದ ರೂಲರ್ಸ್ kingdom who minted the coins. What is the importance of coins? One question is there in your exercise. Remember, the ನಾಣ್ಯಗಳ ಪ್ರಾಮುಖ್ಯತೆ ಏನು ಕೇಳಿದರೆ ನೀವು ಇಲ್ಲಿಂದ ಉತ್ತರ ಬರೀಬೇಕು. ದೇ ಆರ್ ಹೆಲ್ಪ್ಫುಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಜಾಗ್ರಫಿಕಲ್ ಎಕ್ಸ್ಟೆಂಟ್ ಆಫ್ ದ ರೂಲರ್ಸ್ ಕಿಂಗ್ಡಮ್ ಹೂ ಮಿಂಟೆಡ್ ದ ಕಾಯಿನ್ಸ್. ನಾಣ್ಯವನ್ನು ಮುದ್ರಿಸಿದ ಆ ರಾಜನ ರಾಜ್ಯ ವಿಸ್ತಾರವನ್ನು ತಿಳ್ಕೊಳ್ಬೋದು. ದೇ ಆಲ್ಸೋ ಏಡ್ ಅಸ್ ಇನ್ ನೋಯಿಂಗ್ ದ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತ ಭಾಷೆಯನ್ನು ತಿಳ್ಕೊಬೋದು. ಟೈಟಲ್ಸ್, ಅವನಿಗಿದ್ದ ಬಿರುದುಗಳನ್ನು ತಿಳ್ಕೊಬೋದು. ದಟ್ ದ ಕಿಂಗ್ಸ್ ಪ್ರೊಸೆಸ್ಡ್ ದ ರಿಲಿಜನ್, ಎಕನಾಮಿಕ್ ಕಂಡೀಷನ್ ಆಫ್ ದ ಟೈಮ್. ಆ ಕಾಲದ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳನ್ನು ಈ ನಾಣ್ಯಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆ್ಯಂಡ್ ಮೆಟಲ್ ಟೆಕ್ನಾಲಜಿ ಇನ್ ವೋಗ್ ಆಫ್ ದ ಪರ್ಟಿಕ್ಯುಲರ್ ಕಿಂಗ್ಡಮ್ಸ್. ಹಾಗೆ ಆ ರಾಜ್ಯದಲ್ಲಿ ಈ ಲೋಹಶಾಸ್ತ್ರ ಅಥವಾ ತಂತ್ರಜ್ಞಾನ ಹೇಗಿತ್ತು ಎನ್ನುವುದನ್ನು ಆ ಕಾಲದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸಮುದ್ರಗುಪ್ತ ಹ್ಯಾಡ್ ಮಿಂಟೆಡ್ 7 ಡಿಫ್ರೆಂಟ್ ಟೈಪ್ಸ್ ಆಫ್ ಗೋಲ್ಡ್ ಕಾಯಿನ್ಸ್. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಸಮುದ್ರಗುಪ್ತನನ್ನು 7 ಬಗೆಯ ಚಿನ್ನದ ನಾಣ್ಯಗಳನ್ನು ಟಂಕಿಸಿದ್ದಂತೆ. ಬೇಸ್ಡ್ ಆನ್ ದ ಪಿಕ್ಚರ್ ಆನ್ ದೀಸ್ ಕಾಯಿನ್ಸ್ ಇಟ್ ಈಸ್ ಸೆಡ್ ದ್ಯಾಟ್ ಸಮುದ್ರಗುಪ್ತ ವಾಸ್ ಎ ಲವರ್ ಆಫ್ ಮ್ಯೂಸಿಕ್ ಆ್ಯಂಡ್ ಹಿ ಹ್ಯಾಡ್ ಕಂಡಕ್ಟೆಡ್ ಅಶ್ವಮೇಧ ಯಾಗ. ಅಲ್ಲಿ ನಿಮಗೆ ತೋರುವುದಿಲ್ಲ, ನೆನ್ಪಿಟ್ಟುಕೊಳ್ಳಿ. ಅವನು ಟಂಕಿಸಿದ ನಾಣ್ಯಗಳ ಸಹಾಯದಿಂದ ಅವನ ಸಂಗೀತದ ಮೇಲಿದ್ದ ಆಸಕ್ತಿ ಹಾಗೂ ಅವನು ನಡೆಸಿದ ಅಶ್ವಮೇಧ ಯಾಗದ ಕುರಿತು ತಿಳಿದುಕೊಳ್ಳಲು ಸಾಧ್ಯ. ಗೌತಮಿ ಪುತ್ರ ಶಾತಕರ್ಣಿ got the name of Nahapana. He raised on his coin and engraved his name on them. ಈಗ ಶಾತವಾಹನರ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ got the name of Nahapana. He raised on his coins. ಅವನ ಟಂಕಿಸಿದ ನಾಣ್ಯಗಳ ಮೇಲೆ ಅವನ ಹೆಸರನ್ನು ನಾವು ನೋಡ್ಕೊಳ್ಬೋದು. ದಿಸ್ ಸಪೋರ್ಟ್ ದ ವ್ಯೂ ದಟ್ ಗೌತಮಿ ಪುತ್ರ ಹ್ಯಾಡ್ ಡಿಫೀಟೆಡ್ ನಹಪಾನ. ನಹಪಾನನನ್ನು ಸೋಲಿಸಿದ ಬಗ್ಗೆ ಅದರಲ್ಲಿ ಉಲ್ಲೇಖ ಇದೆ. ದ ಅವೈಲಬಿಲಿಟಿ ಆಫ್ ರೋಮನ್ ಕಾಯಿನ್ಸ್ ಇನ್ ದ ಬೆಂಗಳೂರು proves the fact that this region had trade link with the Romans 2000 years back. ಬೆಂಗಳೂರಲ್ಲಿ ಸಿಕ್ಕಿದ ರೋಮನ್ ನಾಣ್ಯಗಳ ಸಹಾಯದಿಂದ ನಮ್ಮ ಈ ಪ್ರಾಂತ್ಯವು 2000 ವರ್ಷಗಳ ಹಿಂದೆ ರೋಮ್ ಸಾಮ್ರಾಜ್ಯದೊಂದಿಗೆ ಆರ್ಥಿಕ ಸಂಪರ್ಕವನ್ನು ಹಾಗೂ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಎನ್ನುವುದನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ದ ನೆಕ್ಸ್ಟ್ ಮಾನ್ಯುಮೆಂಟ್ಸ್ ಆರ್ ದ ಮೇಜರ್ ಸೋರ್ಸ್ ಟು ರೈಟ್ ಹಿಸ್ಟ್ರಿ. The important monuments are clay palaces, temples, forts and pillars etc. are the monuments only. ಸ್ಮಾರಕಗಳು ಅಂತ ಏನು ಹೇಳ್ತೀವಿ, ರಾಜರು ಕಟ್ಟಿಸಿದ ಅರಮನೆಗಳು, ದೇವಸ್ಥಾನಗಳು, ಕೋಟೆಗಳು, ಅವರು ನಿರ್ಮಿಸಿದಂಥ ಕಂಬಗಳು ಅಥವಾ ಸ್ತಂಭಗಳು ಅವು ಮುಖ್ಯವಾದ ಸ್ಮಾರಕಗಳಾಗಿವೆ. ಕೆಲವು ಒಳ್ಳೆಯ ಸ್ಥಿತಿಯಲ್ಲಿವೆ, ಕೆಲವು ಅಜೀರ್ಣ ಸ್ಥಿತಿಯಲ್ಲಿವೆ. ಇವೆಲ್ಲವೂ ನಮ್ಮ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. The Meruti Iron Pillar and the Vijayanagara's Whispering Gold Gumbaz are the Vijayapuras, not Vijayanagara, Vijayapuras Whispering Gold Gumbaz are the evidence of the maturity of their science and technical knowledge. ಮೇರುತಿಯಲ್ಲಿರುವಂಥ ಕಬ್ಬಿಣದ ಸ್ತಂಭ ಡೆಲ್ಲಿ ಸಮೀಪ ಹಾಗೂ ವಿಜಯಪುರದಲ್ಲಿರುವಂಥ ಗೋಲ್ ಗುಂಬಜ್ ಆ ಕಾಲದ ನಮ್ಮ ತಂತ್ರಜ್ಞಾನದ ಹಾಗೂ ವಿಜ್ಞಾನದ ಬೆಳವಣಿಗೆಯನ್ನು ತೋರಿಸ್ತದೆ. ಶಹಜಾನ್ಸ್ ತಾಜ್ಮಹಲ್ ಟೆಲ್ಸ್ ದ ಸ್ಟೋರಿ ಆಫ್ ಲವ್. ಚಿತ್ತೂರೋಸ್ ವಿಜಯ ಸ್ತಂಭ, ಚಿತ್ತೂರಿನ ವಿಜಯ ಸ್ತಂಭ ವಿಕ್ಟ್ರಿ ಪಿಲ್ಲರ್ ಅಂತ ಕರೀತಾರೆ. ಟೆಲ್ ದ ವಿಕ್ಟ್ರಿ ಆಫ್ ರಾಣಕುಂಭ, ರಜಪೂತ ದೊರೆ ರಾಣಕುಂಭನ ಐತಿಹಾಸಿಕ ವಿಜಯವನ್ನು ಸಾರುತ್ತದೆ.
The cave pictures and the engravings of Elephanta, Ellora and Ajanta narrate the mastery over painting and sculpture during that time. ಅಜಂತ ಎಲ್ಲೋರ ಎಲಿಫೆಂಟದಲ್ಲಿರುವುದು ಹಾಗೆ ಬಾದಾಮಿಯಲ್ಲಿರುವಂಥ ಗುಹಾ ದೇವಾಲಯಗಳು ಆ ಕಾಲದ ವರ್ಣಚಿತ್ರಕಲೆ ಮತ್ತು ಶಿಲ್ಪಕಲೆಯ ಪ್ರಬುದ್ಧತೆಯನ್ನು ಎತ್ತಿ ತೋರಿಸ್ತವೆ. ಇವು ಸ್ಮಾರಕಗಳಾಗಿವೆ. ಇಲ್ಲಿ ಮಾನ್ಯುಮೆಂಟ್ಸನ್ನು ಕೊಟ್ಟಿದ್ದಾರೆ. ದ ಟೆಂಪಲ್ಸ್ ಆಫ್ ಐಹೊಳೆ ಆ್ಯಂಡ್ ಪಟ್ಟದಕಲ್ಲು ಎಕ್ಸ್ಪ್ಲೈನ್ ದ ಎವಲ್ಯೂಷನ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್. ಐಹೊಳೆ ಪಟ್ಟದಕಲ್ಲಿರುವಂಥ ದೇವಸ್ಥಾನಗಳು ಈಗಲೂ ನಮಗೆ ಕಾಣಲಿ ಸಿಗ್ತವೆ. ಇವು ಆ ಕಾಲದ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ಎತ್ತಿ ತೋರಿಸುತ್ತವೆ. ದ ಮಾನ್ಯುಮೆಂಟ್ಸ್ ಆಫ್ ನಲಂದ ಆ್ಯಂಡ್ ದ ಆರ್ಕಿಟೆಕ್ಚರ್ ಆಫ್ the madrasas built by Gawan in Bidar narrate the importance given to education during those times. ಹಾಗೆ ನಳಂದ ವಿಶ್ವವಿದ್ಯಾಲಯದ ಅವಶೇಷ ಎಡಬದಿಯಲ್ಲಿರುವುದು, ಬಲಬದಿಯಲ್ಲಿರುವುದು ಬೀದರ್ನಲ್ಲಿ ಗವಾನ್ ಎನ್ನುವ ಮುಸ್ಲಿಂ ರಾಜ ಮಹಮ್ಮದ್ ಗವಾನ್ ಎನ್ನುವ ಕಟ್ಟಿಸಿದ ಮದರಸ, ಅಂದರೆ ಆಗಿನ ಶಾಲೆ ಮತ್ತು ಕಾಲೇಜು. ಅದು ಆ ಕಾಲದ ಶಿಕ್ಷಣಕ್ಕೆ ರಾಜರು ಕೊಟ್ಟ ಒಂದು ಪ್ರಾಮುಖ್ಯತೆಯನ್ನು ತೋರಿಸುತ್ತವೆ. ದ ಪೋರ್ಟ್ ಆಫ್ ಶ್ರೀರಂಗಪಟ್ಟಣ ಎಕ್ಸ್ಪ್ಲೈನ್, ಇದು ಶ್ರೀರಂಗಪಟ್ಟಣದ ಕೋಟೆ, ಎಕ್ಸ್ಪ್ಲೈನ್ ದ ಅಕಾಂಪ್ಲಿಷ್ಮೆಂಟ್ ಇನ್ ದ ಏರಿಯಾ ಆಫ್ ಡಿಫೆನ್ಸ್ ಟೆಕ್ನಾಲಜಿ. ಟಿಪ್ಪುವಿನ ಶ್ರೀರಂಗಪಟ್ಟಣದ ಕೋಟೆಯು ನಮಗೆ ಆ ಕಾಲದ ಯಾವುದು ರಕ್ಷಣಾ ವ್ಯವಸ್ಥೆ ಮತ್ತು ಆ ತಂತ್ರಜ್ಞಾನದ ಬಗ್ಗೆ ತಿಳಿ ಹೇಳುತ್ತದೆ. Thus, the monuments throw light on then contemporary religious aspect, technology, economic growth, scientific progress, etc. ಈ ಥರದಲ್ಲಿ ಸ್ಮಾರಕಗಳು ಆ ಕಾಲದ ಅಥವಾ ಸಮಕಾಲೀನ ಪ್ರಪಂಚದ ಧಾರ್ಮಿಕ ಹಾಗೂ ತಂತ್ರಜ್ಞಾನದ ಆರ್ಥಿಕ ವ್ಯವಸ್ಥೆಯ ವಿಜ್ಞಾನದ ಬೆಳವಣಿಗೆ ಬಗ್ಗೆ ನಮಗೆ ಬೆಳಕು ಚೆಲ್ಲುತ್ತವೆ. ಸೊ ದಸ್ ಯು ಆರ್ ಸ್ಟಡಿಡ್ ಅಬೌಟ್ ದ ಮೇಜರ್ divisions of the archaeological sources. So which are the archaeological sources? Once again recall and remind to you. Number 1, monuments, the coins, inscription and other ruins or remains. The next, other ruins, the fourth one. Based on the various pieces of terracotta, bangles, beads and seal procured during the examination, one can understand the socio-cultural, economic, political and religious life of that people. ಇತರ ಅವಶೇಷಗಳಂತೆ ಆಗಿನ ಕಾಲದ ಮನುಷ್ಯರು ಉಪಯೋಗಿಸಿದ ವಸ್ತುಗಳು, ಅವುಗಳು ಈಗ ಭೂಮಿಯಲ್ಲಿ ಉದಿಯುವ ಸಹ ಸಿಕ್ಕಿವೆ. ಅವುಗಳಲ್ಲಿ ಮುಖ್ಯವಾಗಿ ಅವರು ಉಪಯೋಗಿಸಿದಂಥ ಟೆರ್ರಾಕೋಟ ಪೀಸಸ್, ಬ್ಯಾಂಗಲ್ಸ್, ದ ಬೀಡ್ಸ್ ಮಣಿಗಳು ಅಥವಾ ಬಳೆಗಳು ಮತ್ತು ಸೀಲ್ ಪ್ರೊಕ್ಯೂರ್ಡ್, ಅವುಗಳನ್ನು ಸಂಸ್ಕರಿಸಿದಾಗ ಪರೀಕ್ಷೆಗೆ ಒಳಪಡಿಸಿದಾಗ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಆ ಕಾಲದ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು, ಸಾಂಸ್ಕೃತಿಕ ಸ್ಥಿತಿಗತಿ ಹೇಗಿತ್ತು, ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ ಮತ್ತು ಧಾರ್ಮಿಕ ಸ್ಥಿತಿ ಹೇಗಿತ್ತು ಎನ್ನುವುದನ್ನು ಅವರು ಬಳಸುತ್ತಿದ್ದ ವಸ್ತುಗಳ ಸಹಾಯದಿಂದ ತಿಳಿದುಕೊಳ್ಳಲು ಸಾಧ್ಯ. ಆದ್ದರಿಂದ ಇವು ಸಹ ಇತಿಹಾಸದ ರಚನೆಗೆ ಆಧಾರಗಳಾಗುತ್ತವೆ. ಬೈ ಅಪ್ಲೈಯಿಂಗ್ ಕಾರ್ಬನ್ 14 dating procedure on the biological ruins, dead animals, birds and trees found in these sites, one can arrive at the accurate period of the ruins. ಇಲ್ಲಿ ನೀವೆಲ್ಲರೂ ತಿಳಿದುಕೊಳ್ಳಬೇಕಾದ ಒಂದು ಮುಖ್ಯ ವಿಚಾರ ಇದೆ. ಆಗಿನ ಅವಶೇಷಗಳ ಆಧಾರದ ಮೇಲೆ ಹೇಗೆ ನಿರ್ದಿಷ್ಟವಾದ ನಿಖರವಾದ ಸಮಯವನ್ನು ಗುರುತಿಸಿದ್ದಾರೆ ಅಥವಾ ತಿಳಿದುಕೊಳ್ಳುತ್ತಾರೆ ಅಂತ ಹೇಳಿದರೆ, ನಮ್ಮ ಇತಿಹಾಸಕಾರರು ವಿಜ್ಞಾನಿಗಳ ಸಹಾಯದಿಂದ ಆ ಸಿಕ್ಕ ಜೈವಿಕ ಅವಶೇಷಗಳೇನಿವೆ, ಮುಖ್ಯವಾಗಿ ಸತ್ತ ಪ್ರಾಣಿಗಳ, ಪಕ್ಷಿಗಳ ಹಾಗೂ ಮರಗಿಡಗಳ ಅವಶೇಷಗಳನ್ನು ಕಾರ್ಬನ್ 14 ಎನ್ನುವ ಪರೀಕ್ಷೆಗೆ ಒಳಪಡಿಸಿ ಅದರಿಂದ ನಿಖರವಾದ ಮಾಹಿತಿಯನ್ನು ಕಲೆ ಹಾಕಲಾಗುತ್ತದೆ. ಕಾರ್ಬನ್ 14 ಎನ್ನುವುದು ಈ ಅವಶೇಷಗಳನ್ನು ಪರೀಕ್ಷೆ ಮಾಡಿ ಅದು ಇಂಥದ್ದೇ ಕಾಲಕ್ಕೆ ಸಂಬಂಧಪಟ್ಟಿದ್ದು ಎನ್ನುವುದನ್ನು ಆ ಅವಶೇಷಗಳ ಸೈಂಟಿಫಿಕ್ ಅಧ್ಯಯನದಿಂದ ತಿಳಿದುಕೊಳ್ಳಲು ಸಾಧ್ಯ. ಅದನ್ನು ಕಾರ್ಬನ್ 14ನ ಟೆಸ್ಟ್ ಅಂತ ಕರೀತಾರೆ. ಬುದ್ಧ ಸ್ತೂಪಾಸ್ ಕೇಮ್ ಟು ಲೈಟ್ ಡ್ಯೂರಿಂಗ್ ದ ಎಕ್ಸಾಕೇಶನ್ ಎಟ್ ಸನ್ನತಿ ಇನ್ ಯಾದಗಿರಿ ಡಿಸ್ಟ್ರಿಕ್ಟ್ ಆ್ಯಂಡ್ ರಾಜಘಟ್ಟ ಆಫ್ ದೊಡ್ಡಬಳ್ಳಾಪುರ ತಾಲೂಕು. ಇಲ್ಲಿ ಬೌದ್ಧ ಸ್ತೂಪಗಳು ಅಂತ ಹೇಳ್ತಾರೆ. ಯಾದಗಿರಿಯಲ್ಲಿರುವಂಥ ಸನ್ನತಿ ಹಾಗೂ ರಾಜಘಟ್ಟ, ದೊಡ್ಡಬಳ್ಳಾಪುರದಲ್ಲಿರುವಂಥ ರಾಜಘಟ್ಟ ಅಲ್ಲಿ ಕಂಡುಬರುವಂಥ ಈ ಸ್ತೂಪಗಳು ಇದಕ್ಕೆ ಉದಾಹರಣೆಗಳಾಗಿವೆ. ಇಲ್ಲಿ
ಎಲ್ಲೆಲ್ಲಿ ಈ ಆರ್ಕಿಯಾಲಜಿಕಲ್ ಸೋರ್ಸಸ್ ನಮಗೆ ಸಿಕ್ಕಿದೆ ಎನ್ನುವ ನಕಾಶೆಯನ್ನು ಕೊಟ್ಟಿದ್ದಾರೆ. ರೂಯಿನ್ಸ್ ಇನ್ ದ ಎಕ್ಸಿಕ್ಯೂಷನ್ ಕಂಡಕ್ಟೆಡ್ ಎಟ್ Arikamedu and Patnam in Tamil Nadu, a large number of evidence were found that speak of commercial contact between South India and Romans. ತಮಿಳುನಾಡಲ್ಲಿ ಸಿಕ್ಕಂಥ ವಸ್ತುಗಳು ರೋಮ್ ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತದ ನಡುವಿನ ಸಂಬಂಧವನ್ನು ತಿಳಿಸಿಕೊಡ್ತವೆ. ಆಫ್ ಕಮರ್ಷಿಯಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಸೌತ್ ಇಂಡಿಯಾ ಆ್ಯಂಡ್ ರೋಮನ್ಸ್. ಲೈಕ್ ದೀಸ್ the remains found at execution tell many things that were lost over a period of time. ಭಾಳ ಹಿಂದಿನ ಕಾಲದ ಅಂದರೆ ಗತಚರಿತ್ರೆಯ ಮೇಲೆ ಈ ವಸ್ತುಗಳು ಬೆಳಕು ಚೆಲ್ಲುತ್ತವೆ. ಸೊ ಥ್ಯಾಂಕ್ ಯು. ಇನ್ ಫಸ್ಟ್ ಲೆಸನ್ you are studied about the sources. What is sources? What are the types of sources? And what are the other types of sources? Main sources to literary and archaeological. Once again they divide into further sources or sub divisions. We already studied one by one briefly. So you are studied and listen and watch the lesson carefully and try to write the question in your exercise. So thank you.